ಲಕ್ಷಾಂತರ ರೂಪಾಯಿ ಕೊಟ್ಟು ಕಾರ್ ತಗೊಂಡಿರ್ತೀರಾ, ಆ ಕಾರನ್ನು ಯಾರೋ ಒಬ್ಬ ಬೈಕ್ ಸವಾರ ರಾಂಗ್ ರೂಟಲ್ಲಿ ಬಂದು ಟಚ್ ಮಾಡಿ ಡೆಂಟ್ ಮಾಡಿದ್ರೆ ನಮಗೆ ಎಷ್ಟು ಸಿಟ್ಟು ಬರಲ್ಲ? ಸಾಮಾನ್ಯ ಮನುಷ್ಯನ ಸ್ವಭಾವ ಸ್ವಾಮಿ ಸಿಟ್ಟು ಬರುತ್ತೆ. ಅದೇ ರೀತಿಯಲ್ಲಿ ಕಾರ್ತ ಮಾಲೀಕನಿಗೆ ಸಿಟ್ಟು ಬಂತು. ಸರಿ ಬೈದ್ರು, ಬೈದೆಲ್ಲ ಆದ್ಮೇಲೆ ಎದುರುಗಡೆ ಇದ್ದಂತ ಬೈಕ್ ಸವಾರನಿಗೆ ಒಂದೇ ಒಂದು ಮಾತು ಹೇಳಿದ್ದು ಕಾರಿನ ಮಾಲೀಕ, ನೋಡು ಬೈದೆ ನಿನಗೆ 10 ನಿಮಿಷಗಳ ಕಾಲ ಬೈದೆ, ಆದ್ರೆ ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಬೈದಿದ್ದು ಮಾತ್ರ ಅಲ್ಲ, 2 ಹೊಡೆದು ಆಗಿರೋ ಡೆಂಟಿಗೆ ರಿಪೇರಿ ದುಡ್ಡು ಕಟ್ಟಿಸ್ಕೊಂಡು ಕಳಿಸ್ತಾ ಇದ್ದೆ. ಆದ್ರೆ ನಿನ್ನ ಹಣೆನಲ್ಲಿ ಕುಂಕುಮ ನೋಡಿದೆ, ನೀನೊಬ್ಬ ಹಿಂದೂ ಅಂತ ಸುಮ್ಮನೆ ಬಿಟ್ಟಿದ್ದೀನಿ, ಹೋಗು ಅಂತ. ಹೌದು, ತಪ್ಪಿಲ್ಲ. ಆದ್ರೆ ನಮ್ಮ ಹಿಂದೂಗಳ ಮಧ್ಯದಲ್ಲಿ ಇರಬೇಕಾದಂತ ಸ್ವಭಾವ, ಇಡೀ ಊರಿಗೂರೇ ವಿರುದ್ಧವಾಗಿ ನಿಂತರೂ ಕೂಡ ನನ್ನ ಹಿಂದೂ ಸಹೋದರನನ್ನ ನಾನು ಬಿಟ್ಕೊಡೋದಿಲ್ಲ ಅನ್ನೋ ಭಾವನೆ ಪ್ರತಿಯೊಬ್ಬ ಹಿಂದೂಗಳಲ್ಲಿ ಬೆಳೆಬೇಕು. ಇದೇ ಕೆಲಸವನ್ನ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಅಣ್ಣಂದಿರು ನಿರಂತರ ಮಾಡ್ತಾ ಬಂದಿರೋದು. ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ನ ಮೂಲ ಸ್ವರೂಪ ಯಾವುದು, ಮೂಲ ವಾಕ್ಯ ಯಾವುದು, ಮೂಲ ಮಂತ್ರ ಯಾವುದು? ವಿಶ್ವ ಹಿಂದೂ ಪರಿಷತ್ನ ಸ್ಥಾಪನೆ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳಕ್ಕೆ ಒಂದು ಮೂಲ ಮಂತ್ರವನ್ನ RSS ನೀಡಿತ್ತು. ಯಾವ ಮಂತ್ರ ಗೊತ್ತೇ? ಹಿಂದೂ ಸೋದರ ಸರ್ವೇ ನಾ ಹಿಂದೂ ಪತಿತೋ ಭವೆ ಮಮ ದೀಕ್ಷಾ ಹಿಂದೂ ರಕ್ಷಾ ಮಮ ಮಂತ್ರ ಸಮಾನತ ಅಂತ. ಒಬ್ಬ ಹಿಂದುವಿನ ಕಾರ್ಯ ಯಾವುದು? ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರ ಕೆಲಸ ಯಾವುದು ಅಂತ ಕೇಳಿದ್ರೆ ಪ್ರತಿಯೊಬ್ಬ ಹಿಂದೂ ನನ್ನ ಸಹೋದರ, ಈ ನನ್ನ ದೀಕ್ಷೆಯೇ ಹಿಂದೂ ಧರ್ಮದ ರಕ್ಷಣೆ, ನನ್ನ ಮಂತ್ರವೇ ಸಮಾನತೆ ಅನ್ನ ಈ ಭಾವನೆ ಯಾವಾಗ ಪ್ರತಿಯೊಬ್ಬ ಹಿಂದುವಿನಲ್ಲಿ ಮೂಡುತ್ತೋ ಆಗ ಧರ್ಮ ರಕ್ಷಣೆ ಆಗುತ್ತೆ. ಇದನ್ನೇ ಶಿವಾಜಿ ಮಹಾರಾಜ್ ಹೇಳ್ಕೊಟ್ಟಿದ್ದು. ಇದೇ ಶಿವಾಜಿ ಮಹಾರಾಜರ ಸ್ವಭಾವವನ್ನು ಕಂಡು ಜಗತ್ತು ನಿಂತರಿಗಾಯ್ತು. ಜಗತ್ತಿಗೆ ಆಶ್ಚರ್ಯ, ಇಂಥ ಒಬ್ಬ ರಾಜ ಹೇಗೆ ಸ್ವಾಮಿ ಹುಟ್ಲಿಕ್ಕೆ ಸಾಧ್ಯ? ಈ ರಾಜನ ಸಮಾಧಿಯನ್ನು ನೋಡ್ಲಿಕ್ಕೆ ಬಂದಂತ ವಿಯೆಟ್ನಾಂನ ಫಾರಿನ್ ಮಿನಿಸ್ಟರ್ ಭಾರತದ ಮಣ್ಣನ್ನು ತುಂಬಿಸ್ಕೊಂಡು ತನ್ನ ಸಣ್ಣ ಚೀಲದ ತುಂಬಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಭಾರತೀಯರು ಪ್ರಶ್ನೆ ಮಾಡ್ತಾರೆ, ಏನಕ್ಕೆ ತುಂಬಿಸ್ಕೊಂಡು ಹೋಗ್ತಾ ಇದ್ದೀರಾ? ಹೆಣ್ಣು ಮಕ್ಕಳು ಫಾರಿನ್ ಮಿನಿಸ್ಟರ್, ವಿಯೆಟ್ನಾಂನ ಫಾರಿನ್ ಮಿನಿಸ್ಟರ್. ಆಗ ಆ ಹೆಣ್ಣು ಮಕ್ಕಳು ತಕ್ಷಣ ಆಸೆಗಳಿಂದ ಪ್ರಶ್ನೆ ಮಾಡೋದು, ಅಲ್ಲ ಸಾವಿರಾರು ಮೈಲಿ ದೂರದಿಂದ ಬಂದಂತ ನೀವು ಭಾರತದ ಮಣ್ಣು ನೀವು ತುಂಬಿಸ್ಕೊಂತಾ ಇದ್ದೀರಾ? ತಕ್ಷಣ ಫಾರಿನ್ ಮಿನಿಸ್ಟರ್ ಉತ್ತರ ಕೊಡ್ತಾ ಇರತ್ತೆ, ಏನಿಲ್ಲ, ನಮ್ಮ ದೇಶದ ಶಿವಾಜಿ ಮಹಾರಾಜರ ಮೇಲೆ ಬಹಳ ಅಭಿಮಾನ, ಶಿವಾಜಿ ಮಹಾರಾಜರ ಇತಿಹಾಸವನ್ನು ಓದಿದ್ದೀವಿ, ಶಿವಾಜಿ ಮಹಾರಾಜರ ಪಾದದಿಂದ ಸ್ಪರ್ಶವಾಗಿರುವಂತ ಒಂದೊಂದು ಮಣ್ಣಿನ ಕಣಕಣವು ಆ ಮಣ್ಣಿನ ಅಣು ರೇಣು ಗುಣ ಕಾಷ್ಟಗಳನ್ನು ಕ್ಷತ್ರಿಯತೆ ತುಂಬಿರುತ್ತೆ. ಛತ್ರಪತಿ ಶಿವಾಜಿ ಮಹಾರಾಜರ ಪಾದದಿಂದ ಸ್ಪರ್ಶವಾಗಿರೋ ಈ ಮಣ್ಣನ್ನು ನಾನು ತುಂಬಿಸ್ಕೊಂಡೋಗಿ ನನ್ನ ವಿಯೆಟ್ನಾಂ ದೇಶದ ಮಣ್ಣಿನಲ್ಲಿ ಬೆರೆಸ್ತೀನಿ. ಈ ಮಣ್ಣಿನ ಸತ್ವದ ಮಾತ್ರದಿಂದಲೇ ನಮ್ಮ ವಿಯೆಟ್ನಾಂನಲ್ಲೂ ಛತ್ರಪತಿ ಶಿವಾಜಿ ಮಹಾರಾಜರ ಮಕ್ಕಳು ಶಿವಾಜಿ ಮಹಾರಾಜರ ಪಾದದಿಂದ ಸ್ಪರ್ಶವಾಗಿರುವಂತ ಒಂದು ಮಣ್ಣಿನ ಕಣಕ್ಕೂ ಕೂಡ ಜಗತ್ತು ಕೊಡುವಂತ ಗೌರವ ಸ್ವಾಮಿ ಅದು. ನಮಗೆ ಹೆಮ್ಮೆ ಇರಬೇಕಾಗತ್ತೆ ಶಿವಾಜಿ ಮಹಾರಾಜರ ಮೇಲೆ. ಆದ್ರೆ ನಮ್ ದೌರ್ಭಾಗ್ಯ ಏನ್ ಗೊತ್ತೇ? ಇದೇ ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಿಸಬೇಕಾದ್ರೆ ಬೇರೆ ಯಾರೋ ಅಲ್ಲ, ನಮ್ಮದೇ ಹಿಂದೂಗಳು ಹೇಳ್ತಾರೆ, ಶಿವಾಜಿ ಮಹಾರಾಜರು ಮಹಾರಾಷ್ಟ್ರದ ರಾಜ, ಮಹಾರಾಷ್ಟ್ರದ ರಾಜನ ಜಯಂತಿಯನ್ನ ನಾವೇನು ಕನ್ನಡಿಗರು ಆಚರಿಸಬೇಕು? ಅನೇಕರು ಪ್ರಶ್ನೆ ಮಾಡ್ತಾರೆ ನಮ್ಮದೇ ಹಿಂದೂಗಳು. ಈ ರೀತಿ ಪ್ರಶ್ನೆ ಮಾಡುವಂತ ಹಿಂದೂಗಳನ್ನ ನಾವು ತಿಳಿಸಿ ಹೇಳಬೇಕಾಗಿದೆ. ಛತ್ರಪತಿ ಶಿವಾಜಿ ಮಹಾರಾಜರು ಮಹಾರಾಷ್ಟ್ರದಲ್ಲಿ ಹುಟ್ಟಿದ್ರು ಅಂದ ಮಾತ್ರಕ್ಕೆ ಶಿವಾಜಿ ಮಹಾರಾಜರು ಮರಾಠಿಗರಿಗೆ ಸೀಮಿತ ಅಂತಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಹ, ಇಡೀ ಭಾರತ ಗೌರವಿಸುವಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಹ ಮಹಾರಾಷ್ಟ್ರದವರೇ. ಆದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಬರೀತಾ ಇರ್ಬೇಕಾದ್ರೆ ನಾನು ಕೇವಲ ಮರಾಠಿಗರಿಗೆ ಸಂವಿಧಾನ ಬರೀತೀನಿ ಅಂತ ಬರಲಿಲ್ವಲ್ಲ, ಇಡೀ ಭಾರತದ ಸಮಸ್ತ ಭಾರತೀಯರಿಗೋಸ್ಕರ ಸಂವಿಧಾನ ಬರೆದ್ರು. ಅದೇ ರೀತಿ ಮಹಾತ್ಮ ಗಾಂಧೀಜಿಯವರೇನು ಕನ್ನಡಿಗರ ಅಲ್ವಲ್ಲ? ಮಹಾತ್ಮ ಗಾಂಧೀಜಿಯವರು ಹುಟ್ಟಿದ್ದು ಗುಜರಾತ್ನಲ್ಲಿ. ಆದರೂ ಸಹ ಮಹಾತ್ಮ ಗಾಂಧೀಜಿಯವರು ಯಾವತ್ತಿಗೂ ನಾನು ಕೇವಲ ಗುಜರಾತಿಗಳಿಗೆ ಮಾತ್ರ ಸ್ವತಂತ್ರ ತಂದು ಕೊಡ್ತೀನಿ ಅಂತ ಹೋರಾಡದಂತವರಲ್ಲ, ಸಮಸ್ತ ಭಾರತೀಯರಿಗೆ ಸ್ವತಂತ್ರ ತಂದು ಕೊಡ್ತೀನಿ ಅಂತ ಗಾಂಧೀಜಿಯವರು ಹೋರಾಡಿದ್ದು. ಅದೇ ರೀತಿ ಛತ್ರಪತಿ ಶಿವಾಜಿ ಮಹಾರಾಜರು ನಾನು ಮರಾಠ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತೀನಿ ಅಂತ ಹೋರಾಡಿದಂತವರಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರು ಹೊತ್ತಂತ ಕನಸು ಹಿಂದುವೇ ಸ್ವರಾಜ್ಯ ಸಾಮ್ರಾಜ್ಯ ಸ್ಥಾಪನೆ ಅಂತ ಸಮಸ್ತ ಹಿಂದೂಗಳ ಹೆಮ್ಮೆ ಆಗಬೇಕು ಶಿವಾಜಿ ಮಹಾರಾಜರು ಅಂತಾಗಿ ಯಾವುದೋ ಒಂದು ರಾಜ್ಯ ಭಾಷೆಗೆ ಸೀಮಿತ ಮಾಡೋದಲ್ಲ. ಆದ್ರೆ ಅನೇಕ ಹಿಂದೂಗಳು ಮುಂದುವರಿಸಿ ಹೇಳ್ತಾರೆ, ಶಿವಾಜಿ ಮಹಾರಾಜರ ಯುದ್ಧ ಬೆಳವಡಿ ಮಲ್ಲಮ್ಮ ಅವ್ರ ಜೊತೆ ನಡೆದಿತ್ತು, ಅದಕ್ಕೆ ಕನ್ನಡಿಗರು ಶಿವಾಜಿ ಮಹಾರಾಜರು ಆಗಬರಲ್ಲ. ಅನೇಕರು ಹೇಳಿದ್ದಾರೆ. ಅದರ ಇತಿಹಾಸವನ್ನು ಒಮ್ಮೆ ತಿರುಗಿ ಹಾಕಿ ನೋಡಿದ್ರೆ ಅದೇ ಇತಿಹಾಸ ನಮಗೆ ತಿಳಿಸ್ಕೊಡುತ್ತೆ. ಹೌದು, ನಿಜ.
ಶಿವಾಜಿ ಮಹಾರಾಜ್ ಹಾಗೂ ಬೆಳವಡಿ ಮಲ್ಲಮ್ಮ ಅವರ ಮಧ್ಯದಲ್ಲಿ ಯುದ್ಧ ನಡೆದಿತ್ತು. ಆದರೆ ಯುದ್ಧ ನಡೆದ ನಂತರ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ತಕ್ಷಣ ತಿಳಿಯುತ್ತೆ, ಯುದ್ಧ ಮಾಡ್ತಾ ಇದ್ದಿದ್ದು ಯಾವುದೋ ರಾಜ ಅಲ್ಲ, ಮಹಾರಾಣಿ ಯುದ್ಧ ಮಾಡ್ತಾ ಇರೋದು, ಒಬ್ಬ ಹೆಣ್ಣು ಮಗಳು ಯುದ್ಧ ಮಾಡ್ತಾ ಇರೋದು ಅಂತ ಗೊತ್ತಾದ ತಕ್ಷಣ ಯುದ್ಧವನ್ನ ನಿಲ್ಲಿಸಿ ಛತ್ರಪತಿ ಶಿವಾಜಿ ಮಹಾರಾಜರು ಶರಣಾಗತರಾಗಿ ಬೆಳವಡಿ ಮಲ್ಲಮ್ಮ ಅವರ ಆಸ್ಥಾನಕ್ಕೆ ಕರೆಸಿಕೊಳ್ತಾರೆ. ಬೆಳವಡಿ ಮಲ್ಲಮ್ಮ ಅವರನ್ನ ಶಿವಾಜಿ ಮಹಾರಾಜರು ಕರೆಸಿಕೊಂಡು ಬೆಳವಡಿ ಮಲ್ಲಮ್ಮ ಅವರ ಜೊತೆ ಮಾತಾಡ್ತಾ ಶಿವಾಜಿ ಮಹಾರಾಜರು ಹೇಳ್ತಾರೆ, ನೀವು ಹಿಂದೂ, ನಾನು ಹಿಂದೂ, ಹಿಂದುವಿನ ಮಧ್ಯದಲ್ಲಿ ಏನಕ್ಕೆ ಯುದ್ಧ? ಬೆಳವಡಿ ಮಲ್ಲಮ್ಮ ಅವರಿಗೆ ತಕ್ಷಣ ಸಂತೋಷ ಆಗುತ್ತೆ. ಯುದ್ಧಕ್ಕೆ ಅಂತ ಬಂದಂತ ವ್ಯಕ್ತಿ ಸಣ್ಣ ಪುಟ್ಟ ಅವರು ಮಾಡಿದಂತ ಕೆಲಸದಿಂದ ಅದು ಯುದ್ಧ ಆಗಿ ಪರಿಣಾಮ ಕೊಡ್ತು ಅಷ್ಟೇ ಹೊರತಾಗಿ ಎದುರಾಗಿ ಎದುರು ಬಂದಾಗಿ ಯುದ್ಧಕ್ಕೆ ಹೋಗಬೇಕು ಅಂತ ಸಿದ್ಧರಾದಂತವರಲ್ಲ. ಆದ್ರೂ ಬೆಳವಡಿ ಮಲ್ಲಮ್ಮ ಅವ್ರಿಗೆ ಅನಿಸುತ್ತೆ, ಅಲ್ಲ ಯುದ್ಧಕ್ಕೆ ನಿಂತ ವ್ಯಕ್ತಿ ನಾನೊಬ್ಬ ಹಿಂದೂ ಅನ್ನೋ ಕಾರಣಕ್ಕೋಸ್ಕರ ನಂಗೆ ಇಷ್ಟು ಮರ್ಯಾದೆ ಕೊಡ್ತಾ ಇದ್ದಾರಲ್ಲ ಅಂತ ಶಿವಾಜಿ ಮಹಾರಾಜರ ಹೃದಯ ವೈಶಾಲ್ಯತೆಯನ್ನು ನೋಡಿ ಬೆಳವಡಿ ಮಲ್ಲಮ್ಮ ಅವರ ಆದೇಶ ಹೊರಡಿಸ್ತಾರೆ. ನನ್ನ ಸಾಮ್ರಾಜ್ಯ 4 ದಿಕ್ಕುಗಳಲ್ಲೂ ಕೂಡ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಯ ಕೆತ್ತನೆ ಆಗಬೇಕು ಅಂತ ಬೆಳವಡಿ ಮಲ್ಲಮ್ಮ ಅಷ್ಟೇ ಅಲ್ಲ, ಇವತ್ತಿಗೂ ಸಹ ಧಾರವಾಡದ ಬಳಿ ಇರುವಂತ ಯಾದವಾಡದ ಹನುಮನ ಮಂದಿರಕ್ಕೆ ಹೋದ್ರೆ ಆ ಹನುಮನ ಮಂದಿರದ ಕಂಬದ ಮೇಲೆ ಶಿವಾಜಿ ಮಹಾರಾಜರ ಕೆತ್ತನೆ ಕಾಣಿಸುತ್ತೆ. ಇತಿಹಾಸಗಾರರು ಹೇಳ್ತಾರೆ, ಇಡೀ ಛತ್ರಪತಿ ಶಿವಾಜಿ ಮಹಾರಾಜರ ಜೀವನಾವಧಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮೊದಲನ ಕೆತ್ತನೆಯನ್ನ ಕೆತ್ತಿಸಿದ ಯಾರು ಅಂತ ಕೇಳಿದ್ರೆ ಇದೇ ಕರ್ನಾಟಕದ ಬೆಳವಡಿ ಮಲ್ಲಮ್ಮ ಅವರು ಅಂತ ಇತಿಹಾಸ ಹೇಳುತ್ತೆ. ಅದಕ್ಕೆ ಉದಾಹರಣೆ ಧಾರವಾಡದ ಯಾದವಾಡದ ಬಳಿ ಇರುವಂತ ಹನುಮನ ಮಂದಿರ. ಆ ಹನುಮನ ಮಂದಿರದಲ್ಲಿ ಇವತ್ತಿಗೂ ಶಿವಾಜಿ ಮಹಾರಾಜರ ಕೆತ್ತನೆ ಕಾಣಿಸುತ್ತೆ. ನಮಗೆ ಕರ್ನಾಟಕಕ್ಕೂ ಕನ್ನಡದ ರಾಜರಿಗೂ ಕನ್ನಡದ ಮಹಾರಾಣಿಯರಿಗೂ ಮಹಾರಾಷ್ಟ್ರದ ಛತ್ರಪತಿ ಶಿವಾಜಿ ಮಹಾರಾಜರಿಗಿದ್ದಂತ ಅತ್ಯುನ್ನತ ಶ್ರೇಷ್ಠ ಸಂಬಂಧ ಅಂತದ್ದು. ಸ್ವತಃ ಶಿವಾಜಿ ಮಹಾರಾಜರ ಮಗ ರಾಜಾರಾಮ್ನನ್ನ ಔರಂಗಜೇಬ್ ಹುಡುಕಿಕೊಂಡು ಬರ್ತಾರೆ, ರಾಜಾರಾಮ್ನ ಅಂತ್ಯ ಮಾಡಬೇಕು ಅಂತ. ಔರಂಗಜೇಬ್ ಹುಡುಕೊಂಡು ಬರ್ತಾ ಇರಬೇಕಾದ್ರೆ ರಾಜಾರಾಮ್ನನ್ನ ಶಿವಾಜಿ ಮಹಾರಾಜರ ಮಗ ರಾಜಾರಾಮ್ ಔರಂಗಜೇಬನ ಕಣ್ಣು ತಪ್ಪಿಸಿ ಸನ್ಯಾಸಿಯ ವೇಷ ತೊಟ್ಟು ನಮ್ಮ ಕರ್ನಾಟಕಕ್ಕೆ ಬರ್ತಾರೆ. ಕರ್ನಾಟಕದ ಕೆಳದಿಯ ಚೆನ್ನಮ್ಮನ ಆಸ್ಥಾನಕ್ಕೆ ಬಂದು ಈ ಸನ್ಯಾಸಿಯ ವೇಷ ತೊಟ್ಟಿದ್ದಂತ ರಾಜಾರಾಮ್ ಕೆಳದಿ ಚೆನ್ನಮ್ಮನ ಆಸ್ಥಾನದಲ್ಲಿ ಕೈ ಒಟ್ಟು ಭವತಿ ಭಿಕ್ಷಾಂತೆ ಅಂತ ಭಿಕ್ಷೆ ಕೇಳ್ತಾರೆ. ಕೆಳದಿಯ ಚೆನ್ನಮ್ಮ ಅನ್ನವನ್ನ ಭಿಕ್ಷೆಯಾಗಿ ನೀಡ್ಲಿಕ್ಕೆ ಬಂದಾಗ ರಾಜಾರಾಮ್ ಹೇಳ್ತಾರಂತೆ, ಅಮ್ಮ ನನಗೆ ಅನ್ನದ ಭಿಕ್ಷೆ ಬೇಕಾಗಿಲ್ಲ, ಜೀವದ ಭಿಕ್ಷೆ ಬೇಕಾಗಿದೆ. ತಕ್ಷಣ ಕೆಳದಿಯ ಚೆನ್ನಮ್ಮನಿಗೆ ಆಶ್ಚರ್ಯ ಆಗುತ್ತೆ. ತಕ್ಷಣ ಕೇಳ್ತಾರೆ, ಯಾರಪ್ಪ ನೀನು ಅಂತ. ಆಗ ಸನ್ಯಾಸಿ ವೇಷದಲ್ಲಿ ನಿಂತಿದ್ದಂತ ರಾಜಾರಾಮ್ ಹೇಳ್ತಾರೆ, ಅಮ್ಮ ನಾನು ಸನ್ಯಾಸಿ ಅಲ್ಲ, ಔರಂಗಜೇಬನನ್ನ ಅಂತ್ಯ ಮಾಡ್ಲಿಕ್ಕೋಸ್ಕರ ನನ್ನನ್ನು ಹುಡುಕಿಕೊಂಡು ಬರ್ತಾ ಇದ್ದಾನೆ. ಔರಂಗಜೇಬನನ್ನ ಕಣ್ಣು ತಪ್ಪಿಸಿ ಜೀವ ಭಿಕ್ಷೆ ಬೇಡಲಿಕ್ಕೋಸ್ಕರ ಆಶ್ರಯವನ್ನ ಕೇಳಲಿಕ್ಕೋಸ್ಕರ ನಿನ್ನ ಹತ್ರ ಬಂದಿದ್ದೀನಮ್ಮ, ನನಗೆ ಆಶ್ರಯ ಕೊಡು, ನಾನು ಶಿವಾಜಿ ಮಹಾರಾಜರ ಮಗ ರಾಜಾರಾಮ್ ಅಂತ ಕೇಳಿದ ತಕ್ಷಣ ಕೆಳದಿಯ ಚೆನ್ನಮ್ಮ ಏನ್ ಸುಂದರವಾಗಿ ಉತ್ತರ ಕೊಡ್ತಾರೆ. ಕೆಳದಿಯ ಚೆನ್ನಮ್ಮ ಹೇಳ್ತಾರೆ, ಮಗು ರಾಜಾರಾಮ್, ನಿನ್ನ ತಂದೆ ಛತ್ರಪತಿ ಶಿವಾಜಿ ಮಹಾರಾಜರು ಧರ್ಮ ರಕ್ಷಣೆಗೋಸ್ಕರ ಇಡೀ ಜೀವನವನ್ನು ಸಲ್ಲಿಸಿದ್ದಾರೆ. ಅಂತ ಶಿವಾಜಿ ಮಹಾರಾಜರ ಮಗ ರಾಜಾರಾಮ್ನ ರಕ್ಷಣೆ ಮಾಡೋದು ನನ್ನ ನಿಜವಾದ ಧರ್ಮ ಕಣಪ್ಪ, ನಿನಗೆ ಆಶ್ರಯ ನಾನ್ ನೀಡ್ತೀನಿ ಅಂತ ಕೆಳದಿಯ ಚೆನ್ನಮ್ಮ ಶಿವಾಜಿ ಮಹಾರಾಜರ ಮಗ ರಾಜಾರಾಮ್ಗೆ ಆಶ್ರಯ ನೀಡಿದ್ದಲ್ಲ. ಕರ್ನಾಟಕಕ್ಕೂ ಮತ್ತೆ ಶಿವಾಜಿ ಮಹಾರಾಜರ ಇಡೀ ವಂಶಕ್ಕೂ ಇರುವಂತ ಶ್ರೇಷ್ಠ ಸಂಬಂಧ ಅದು. ಅಷ್ಟೇ ಯಾಕೆ, ಇವತ್ತಿಗೂ ಇತಿಹಾಸ ತೆಗೆದು ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಶಿವಾಜಿ ಮಹಾರಾಜರ ತಂದೆಯ ಸಮಾಧಿ ಇರೋದು ಇದೇ ಕರ್ನಾಟಕದ ಚನ್ನಗಿರಿಯಲ್ಲಿ. ಶಿವಾಜಿ ಮಹಾರಾಜರ ಅಣ್ಣನ ಸಮಾಧಿ ಇರೋದು ಇದೇ ಕರ್ನಾಟಕದ ಮಣ್ಣಿನಲ್ಲಿ. 12 ವರ್ಷ ಆಗೋವರೆಗೂ ಶಿವಾಜಿ ಮಹಾರಾಜರು ಆಡಿ ಬೆಳೆದು ಶಸ್ತ್ರಾಭ್ಯಾಸ ಮಾಡಿದ್ದು ಇದೇ ಕರ್ನಾಟಕದ ನೆಲದಲ್ಲಿ. ಬಿಜಾಪುರದ ಸುಲ್ತಾನನ ವಿರುದ್ಧವಾಗಿ ಪ್ರಪ್ರಥಮವಾಗಿ ಮಾತಾಡಿದ್ದು ಛತ್ರಪತಿ ಶಿವಾಜಿ ಮಹಾರಾಜರು ಇದೇ ಕರ್ನಾಟಕದ ನೆಲದಲ್ಲಿ. ಗೋರಕ್ಷಣೆಯ ನಾದವನ್ನು ಮೊಳಗಿಸಿದ್ದು ಶಿವಾಜಿ ಮಹಾರಾಜರು ಇದೇ ಕರ್ನಾಟಕದ ನೆಲದಲ್ಲಿ. ಅಷ್ಟೇ ಯಾಕೆ, R.C. ಧಿರಿ ಎಂಬ ಮರಾಠಿ ಇತಿಹಾಸಗಾರರು ತಮ್ಮ ಮರಾಠಿ ಪುಸ್ತಕದಲ್ಲಿ 13 ವರ್ಷಗಳ ಕಾಲ ಶಿವಾಜಿ ಮಹಾರಾಜರ ಬಗ್ಗೆ ಸಂಶೋಧನೆಯನ್ನ ಮಾಡಿ ಮರಾಠಿಯಲ್ಲಿ ಪುಸ್ತಕ ಬರೆದು R.C. ಧಿರಿ ಎಂಬ ಮರಾಠಿ ಇತಿಹಾಸಗಾರ ಹೇಳ್ತಾರೆ, ಶಿವಾಜಿ ಮಹಾರಾಜರ ವಂಶದ ಮೂಲ ಪುರುಷ ಮಹಾರಾಷ್ಟ್ರದವರಲ್ಲ. ಹಾಗಿದ್ರೆ ಯಾರು? R.C. ಧಿರಿ ಎಂಬ ಮರಾಠಿ ಇತಿಹಾಸಗಾರರು ಬರೀತಾರೆ, ಛತ್ರಪತಿ ಶಿವಾಜಿ ಮಹಾರಾಜರ ವಂಶದ ಮೂಲ ಪುರುಷರ ಹೆಸರು ಬೆಳ್ಳಿಯಪ್ಪ ಅಂತ. ಈ ಬೆಳ್ಳಿಯಪ್ಪ ಯಾರು ಅಂತ ಕೇಳಿದ್ರೆ ಕರ್ನಾಟಕದ ಗದಗಿನ ಶ್ರೀಶೈಲ ಮಲ್ಲಿಕಾರ್ಜುನನ ಸನ್ನಿಧಿಯಲ್ಲಿ ಸೇವೆ ಮಾಡ್ತಾ ಇದ್ದಂತವರು ಅಂತ. ಒಟ್ಟಿನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ವಂಶದ ಮೂಲ ಪುರುಷ ಹುಡುಕು ಬಂದ್ರೆ ಅವ್ರು ನಮ್ಮದೇ ಕನ್ನಡಿಗರು. ಗದಗಿಗೆ ಬರ ಬಂದಂತ ಸಂದರ್ಭದಲ್ಲಿ ಈ ಬೆಳ್ಳಿಯಪ್ಪ ಅನ್ನೋರು ವಲಸೆ ಹೋಗಿದ್ರು ಮಹಾರಾಷ್ಟ್ರಕ್ಕೆ ವಲಸೆ ಹೋದ ನಂತರ ಅಲ್ಲಿ ಅವರ ಜೀವನವನ್ನು ಮುಂದುವರಿಸಿದ್ರು. ಅಷ್ಟೇ ಅಂತ
ಆರ್.ಸಿ. ದಿರಿ ಎಂಬ ಮರಾಠಿ ಇತಿಹಾಸಗಾರರು ಹೇಳ್ತಾರೆ, ಮುಂದುವರಿಸಿ ಹೇಳ್ತಾರೆ, ಶಿವಾಜಿ ಮಹಾರಾಜರ ಸರ್ನೇಮ್ ಭೋಸ್ಲೆ ಎಲ್ಲಿಂದ ಉಗಮವಾಯಿತು ಈ ಭೋಸ್ಲೆ ಎಂಬ ಹೆಸರು ಅಂತ ಹುಡುಕ್ತಾ ಆರ್.ಸಿ. ದಿರಿ ಅವರು ಇತಿಹಾಸ ಬರೀತಾರೆ. ಈ ಭೋಸ್ಲೆ ಎಂಬ ಹೆಸರು ಉಗಮಗೊಂಡಿದ್ದು ಕರ್ನಾಟಕದ ಹೊಯ್ಸಳ ಸಾಮ್ರಾಜ್ಯದಿಂದ ಅಂತ ಎಟಮಾಲಜಿ ಪ್ರಕಾರ ಸಾಕ್ಷ್ಯಾಧಾರಗಳನ್ನು ನೀಡ್ತಾ ಆರ್.ಸಿ. ದಿರಿ ಅವರು ಕೊನೆಗೆ ಕನ್ಕ್ಲೂಷನ್ ಹೇಳ್ತಾರೆ, ಶಿವಾಜಿ ಮಹಾರಾಜರ ವಂಶದ ಮೂಲ ಎಲ್ಲಿಂದ ಶುರುವಾಗಿತ್ತು ಅಂದ್ರೆ ಇದೇ ಕರ್ನಾಟಕ ನೆಲದಿಂದ ಅಂತ ಆರ್.ಸಿ. ದಿರಿ ಎಂಬ ಮರಾಠಿ ಇತಿಹಾಸಗಾರರು ಹೇಳ್ತಾರೆ. ನಾವು ಕನ್ನಡಿಗರಿಂದ ಎಷ್ಟು ಹೆಮ್ಮೆ ಪಡಬೇಕು ಸ್ವಾಮಿ ಆಗಿದ್ರೆ. ಆದರೆ ಇಷ್ಟೆಲ್ಲ ತಿಳಿದ ನಂತರವೂ ನಾವು ಶಿವಾಜಿ ಮಹಾರಾಜರನ್ನ ಕೇವಲ ಒಂದು ರಾಜ್ಯಕ್ಕೆ, ಒಂದು ಭಾಷೆಗೆ, ಒಂದು ಪಂಗಡಕ್ಕೆ, ಒಂದು ಕುಲಕ್ಕೆ, ಒಂದು ಜಾತಿಗೆ ಸೀಮಿತ ಮಾಡೋದಲ್ಲ. ಕೇವಲ ಶಿವಾಜಿ ಮಹಾರಾಜರು ಅಂತಲ್ಲ, ಯಾರೇ ರಾಜರಾಗಿರಲಿ, ಸಂಗೊಳ್ಳಿ ರಾಯಣ್ಣನವರಿಂದ ಹಿಡಿದು ಕಿತ್ತೂರು ರಾಣಿ ಚೆನ್ನಮ್ಮವರೆಗೂ ಯಾರೋ ಒಂದು ಜಾತಿ, ಒಂದು ಭಾಷೆಗೋಸ್ಕರ ಹೋರಾಡದಂತವರಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರ ಬಾಯಿಂದ ಬಂದಿದ್ದು ಕೂಡ ಹರ ಹರ ಮಹಾದೇವನ ಘೋಷಣೆಯೇ, ಸಂಗೊಳ್ಳಿ ರಾಯಣ್ಣನವರ ಬಾಯಿಂದ ಬಂದಿದ್ದು ಕೂಡ ಹರ ಹರ ಮಹಾದೇವನ ಘೋಷಣೆಯೇ. ಇವರೆಲ್ಲರೂ ಹೋರಾಡಿದ ದೇಶ ಅದ್ರ ಸ್ಪೃಶ್ಯತೆ ಅನ್ನುವ ಅತ್ಯಂತ ದೊಡ್ಡ ಖಡಕಾಗಿರುವಂತ ಈ ಪದ್ಧತಿ ನಡ್ಕೊಂಬಂತು. ನೀವು ಯುವಕ ಯುವತಿಯರಿದ್ದೀರಾ, 21ನೇ ಶತಮಾನದಲ್ಲಿ ಬದುಕ್ತಾ ಇದ್ದೀವಿ ನಾವು. ನಮ್ ಕೈಯಲ್ಲಿ ಮೊಬೈಲ್ಗಳಿದೆ, ನಮ್ ಕೈಯಲ್ಲಿ ಇಂಟರ್ನೆಟ್ ಇದೆ, ಇಡೀ ಜಗತ್ತಲ್ಲಿ ಎಂತ ಬದಲಾವಣೆ ಆಗ್ತದೆ ಅಂತ ಕಣ್ಣಾರೆ ನೋಡ್ತಾ ಇದ್ದೀವಿ ನಾವು. ಇದನ್ನೆಲ್ಲ ನೋಡಿದ ನಂತರ ಕೂಡ ನಮ್ಮ ಮುತ್ತಾತನ ಕಾಲದಿಂದ ಬಂದಿರುವಂತಹ ಅಸ್ಪೃಶ್ಯತೆಯನ್ನು ಮುಂದುವರಿಸುವ ಅವಶ್ಯಕತೆ ನಮಗಿಲ್ಲ. ಇಲ್ಲಿರುವಂತ ಎಲ್ಲಾ ಯುವಕ ಯುವತಿಯರಲ್ಲೂ ವಿನಂತಿ, ನೀವು ಮುಂದುವರೆದಿದ್ದೀರಾ, ನಿಮ್ಮ ಆಲೋಚನೆಗಳು ಮುಂದುವರೆದಿದೆ, ನಿಮ್ಮ ಪದ್ಧತಿಯನ್ನು ಮುಂದುವರಿಸಿ, ಅಸ್ಪೃಶ್ಯತೆ ಅನ್ನೋದನ್ನ ತೊಲಗಿಸಿ. ಯಾರ್ಯಾರನ್ನ ಈ ಸೋಕಾಲ್ಡ್ ಅಸ್ಪೃಶ್ಯತೆ ಜನಾಂಗಕ್ಕೆ ಸೇರಿದವರು ಅಂತ ದೂರ ಇಟ್ಟಿರ್ತಾರೋ ಅವರನ್ನ ನಿಮ್ಮ ಮನೆಗೆ ಕರ್ಕೊ ಬನ್ನಿ, ನಿಮ್ಮ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅವರಿಂದ ದೇವರ ಪೂಜೆಯನ್ನ ಮಾಡಿಸಿ. ಇದನ್ನೇ ವೀರ್ ಸಾವರ್ಕರ್ ಅವರು ಮಾಡಿಸಿದ್ದು. ಇದನ್ನೇ ವೀರ್ ಸಾವರ್ಕರ್ ಅಂತ ಶ್ರೇಷ್ಠ ದೇಶಭಕ್ತರು ನಮಗೆ ಪ್ರೇರಣೆ ನೀಡಿದ್ರು. ಸಾವರ್ಕರ್ ಹೇಳ್ತಾರೆ, ಹಿಂದೂ ಯಾರು? ದೇವಸ್ಥಾನಕ್ಕೆ ಹೋದೆ ಅಂತ ಮಾತ್ರಕ್ಕೆ ನೀನು ಹಿಂದೂ ಆಗೋದಿಲ್ಲ, ಹಣೆ ಕುಂಕುಮ ಇಟ್ಟೆ ಅಂತ ಮಾತ್ರಕ್ಕೆ ಹಿಂದೂ ಆಗೋದಿಲ್ಲ. ಹಿಂದೂ ಯಾರು ಅಂತ ಕೇಳಿದ್ರೆ ಸಾವರ್ಕರ್ ನಮಗೆ ಪ್ರೇರಣೆಯನ್ನ ಕೊಟ್ಟರು. ಆ ಸಿಂಧು ಪರ್ಯಂತ ಯಸ್ಯ ಭಾರತ ಭೂಮಿಕಾ ಪಿತೃಭೂ ಪುಣ್ಯಭೂಶ್ಚೈವ ಸವ್ಯ ಹಿಂದಿರುತಿ ಸ್ಮೃತಃ. ಅದರ ಅರ್ಥ, ನಾನು ಹುಟ್ಟಿರುವಂತ ಈ ಭಾರತ ದೇಶವನ್ನ ಯಾರು ಮಾತೃಭೂಮಿ, ಪಿತೃಭೂಮಿ, ದೈವ ಭೂಮಿ, ಮೋಕ್ಷದಾಯಕ ಭೂಮಿ ಅಂತ ಆರಾಧಿಸ್ತಾನೋ ಅವನನ್ನ ಮಾತ್ರ ಹಿಂದೂ ಅಂತ ಕರೀಲಿಕ್ಕೆ ಸಾಧ್ಯ ಅಂತ ಸಾವರ್ಕರ್ ನಮಗೆ ಪ್ರೇರಣೆ ಕೊಟ್ಟರು. ಅಂತ ರಾಷ್ಟ್ರಭಕ್ತ ಹಿಂದೂಗಳು ನಾವು ಆಗಬೇಕಾಗಿದೆ. ಈ ರಾಷ್ಟ್ರಭಕ್ತ ಹಿಂದೂಗಳನ್ನ ಆಗುವ ಮೂಲಕ ರಾಷ್ಟ್ರದ ಪರ್ಯ ಧಾರ್ಮಿಕತೆಯನ್ನು ಮುಂದುವರಿಸೋಣ. ರಾಷ್ಟ್ರಕ್ಕೆ ಒಳಿತು ತರುವಂತ ಧಾರ್ಮಿಕ ಚಿಂತನೆಯನ್ನ ನಾವು ಮುಂದುವರಿಸೋಣ. ರಾಷ್ಟ್ರವನ್ನ ಒಗ್ಗೂಡಿಸುವಂತ ಚಿಂತನೆಯಿಂದ ದೇಶವನ್ನು ಕಟ್ಟೋಣ. ಆದ್ರೆ ಕೆಲವೊಂದಿಷ್ಟು ಜನ ಇರ್ತಾರೆ, ಈ ಬುದ್ಧಿಯೇ ಫ್ರೆಂಚರು ಬಂದ್ರು, ಇಂಗ್ಲಿಷರು ಬಂದ್ರು, ಶಕರು ಬಂದ್ರು, ಹೂಡರು ಬಂದ್ರು, ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ್ರು ಸಹ ಇವತ್ತಿಗೂ ಹಿಂದೂಗಳಾಗಿ ಉಳಿದಿದ್ದೀವಿ. ಹಿಂದೂ ಸಮಾಜವಾಗಿ ಉಳಿದಿದ್ದೀವಿ. ಕಾರಣ ನಮ್ಮ ಪೂರ್ವಿಕರ ಕ್ಷಾತ್ರ ತೇಜಸ್ಸು. ಇದೇ ಮೊಘಲರ ದಬ್ಬಾಳಿಕೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪೂರ್ವಿಕರ ಕತ್ತಿನ ಮೇಲೆ ಕತ್ತಿಯನ್ನಿಟ್ಟು ಆ ಮೊಘಲ್ ಕೇಳಿದ್ದು ಒಂದೇ ಒಂದು ಪ್ರಶ್ನೆ, ಒಂದು, ಈ ಕ್ಷಣವೇ ನಿನ್ನ ಧರ್ಮವನ್ನ ಬಿಟ್ಟು ಮತಾಂತರ ಆಗು, ಇಲ್ಲ ಪ್ರಾಣ ಬಿಡು. ಮೊಘಲರ ಕತ್ತಿನ ಅಂಚಿನಲ್ಲಿ ಜೀವ ಬೆದರಿಕೆಯಲ್ಲಿ ನಿಂತಿದ್ದಂತ ನಮ್ಮ ಹಿಂದೂ ಪೂರ್ವಿಕರ ಬಾಯಿಂದ ಬಂದಿದ್ದು ಒಂದೇ ಒಂದು ಉತ್ತರ, ಅದು ಬೇಕಾದ್ರೆ ಪ್ರಾಣ ಬಿಡ್ತೀವಿ ಆದ್ರೆ ಧರ್ಮ ಬಿಡೋದಿಲ್ಲ ಅಂತ. ಈ ಉತ್ತರ ನಮ್ಮ ಪೂರ್ವಿಕರ ಬಾಯಿಂದ ಬಂದಿಲ್ಲದೆ ಹಿಂದೂಗಳಾಗಿ ಉಳಿದಿದ್ದೀವಿ. ಇದನ್ನ ನೆನಪಿನಲ್ಲಿ ಇಟ್ಕೊಂಡು ನಾವೆಲ್ಲ ಹಿಂದೂಗಳು ನೆನಪಿಸ್ಕೊಳ್ಳೋಣ. ನಾವ್ ಯಾರು ಸಾಮಾನ್ಯರಲ್ಲ. ಇಲ್ಲಿ ಕೂತಿರುವಂತ ನೀವ್ ಯಾರು ಕೂಡ ಕಾಟಾಚಾರಕ್ಕೆ ಹಿಂದೂ ಧರ್ಮದಲ್ಲಿ ಹುಟ್ಟಿದವರಲ್ಲ. ಇಲ್ಲಿ ಕೂತಿರುವಂತ ಯಾರು ಕೂಡ ಅಷ್ಟು ಸಾಮಾನ್ಯವಾಗಿ ಶಿವನ ಆರಾಧಕರಾಗಿ ಬದುಕಿದಂತವರಲ್ಲ. ನಮ್ಮ ಮೇಲಾದಂತ ನೂರಾರು ದಾಳಿಗಳ ನಂತರವೂ, ನಮ್ಮ ಮೇಲಾದಂತ ಅಸಂಖ್ಯ ಕಷ್ಟ ನಷ್ಟಗಳ ನಡುವೆಯೂ, ನೂರಾರು ಸಮಸ್ಯೆಗಳು ಎದುರಾಗ ಕೂಡ ಇವತ್ತಿಗೂ ತಲೆ ಎತ್ತಿ ತರವೆತ್ತಿ ನಿಂತಿರುವಂತ ಮೃತ್ಯುಂಜಯ ಸನಾತನ ಹಿಂದೂ ಧರ್ಮದ ಕ್ಷತ್ರಿಯ ಪರಂಪರೆ ಜೀವಂತ ಸಂಕೇತಗಳು ನಾವೆಲ್ಲ ಕೂತಿರೋದಿಲ್ಲಿ. ನಮಗದು ನೆನಪಿನಲ್ಲಿರಬೇಕು. ನಮ್ಮ ರಕ್ತದ ಪರಿಚಯ ನಮಗೆ ನೆನಪಿನಲ್ಲಿರಬೇಕು. ನಮ್ಮಲ್ಲಿ ಹರಿತಾ ಇರುವಂತ ಒಂದೊಂದು ರಕ್ತದ ಕಣಕಣು ಕೂಡ ಇದೇ ಹಿಂದೂ ಧರ್ಮದ ಕ್ಷತ್ರಿಯ ಪರಂಪರೆನ ಗುರುತಿಸ್ತಕ್ಕಂಥದ್ದು. ಇದನ್ನ ನೆನಪಿನಲ್ಲಿಟ್ಕೊಂಡು ನಾವೆಲ್ಲ ಹಿಂದೂಗಳ ಹೆಮ್ಮೆಯಿಂದ ಹೇಳ್ಕೊಳ್ಳೋಣ. ಯಾವ ಕುಲದ ಯೋಧರನ್ನ ಜಗತ್ತು ನವೇದಿ ಸಮಸ್ಯೆ ಅಂತ ಗುರುತಿಸ್ತಾ ಇತ್ತು ಅಂತ ಹಿಂದೂ ಕುಲದ ವೀರ ತಿಲಕ ನಾವೆಲ್ಲ. ಯಾವ ಪರಂಪರೆನ ಜಗತ್ತು ಜ್ಞಾನ ಭಾಸ್ಕರ ಅಂತ ಕೊಂಡಾಡುತ್ತೋ ಅಂತ ಜ್ಞಾನ ಭಾಸ್ಕರನ ಪರಂಪರೆಯಲ್ಲಿ ಜ್ಞಾನ ದಾಸೋಹ ಇದ್ದಂತ ಶ್ರೇಷ್ಠ ಹಿಂದೂಗಳು ನಾವೆಲ್ಲ. ಇದನ್ನ ನೆನಪಲ್ಲಿಟ್ಕೊಂಡು
ನಾವೆಲ್ಲ ಹಿಂದೂಗಳ ಹೆಮ್ಮೆಯಿಂದ ಬದುಕೋಣ. ಅಕ್ಕಪಕ್ಕದಲ್ಲಿ ಕಾರ್ಯಕರ್ತರು ನಿಂತಿದ್ದಾರೆ, ಇವ್ರು ಯಾರು ಕೆಲಸ ಇಲ್ಲ ಅಂತ ಬಂದು ಕೂತವರಲ್ಲ. ಮನೆಯಲ್ಲಿ ನೂರಾರು ಕೆಲಸ ಇದ್ರೂ ಕೂಡ ತಮ್ಮ ಮನೆಯ ಕೆಲಸವನ್ನ, ಸ್ವಾರ್ಥದ ಕೆಲಸವನ್ನ, ವೈಯಕ್ತಿಕ ಕೆಲಸವನ್ನ ಬದುಕಿ ತಳ್ಳಿ ನನ್ನ ಧರ್ಮ ರಕ್ಷಣೆ ಆಗಬೇಕು, ನನ್ನ ಊರಿನ ರಕ್ಷಣೆ ಆಗಬೇಕು, ನನ್ನ ಊರಿನ ಹೆಣ್ಣು ಮಕ್ಕಳ ರಕ್ಷಣೆ ಆಗಬೇಕು, ನನ್ನ ಧರ್ಮದ ಗೋಮಾತೆಯ ರಕ್ಷಣೆ ಆಗಬೇಕು ಅನ್ನೋ ಕನಸನ್ನು ತೊಟ್ಟು ತಮ್ಮ ಮನೆ ಕೆಲಸವನ್ನ ಬಿಟ್ಟು ನಿಮ್ಮ ರಕ್ಷಣೆಗೋಸ್ಕರ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಕಾರ್ಯಕರ್ತರಲ್ಲ. ಇವ್ರು ಯಾರು ಇಲ್ಲಿ ಸ್ವಾರ್ಥಕ್ಕೋಸ್ಕರ ಬಂದು ನಿಂತವರಲ್ಲ. ನೀವು ಮನ್ನಲ್ಲಿ ಮಧ್ಯರಾತ್ರಿ 12 ಗಂಟೆಗೆ ಬೆಚ್ಚಿಗೆ ಮಲಗಿದ್ರು ಸಹ ಈ ಕಾರ್ಯಕರ್ತ ಅಣ್ಣಂದಿರು ಮಧ್ಯರಾತ್ರಿ 12 ಗಂಟೆಗೆ ಇಡೀ ಊರು ತುಂಬ ಕೇಸರಿ ಬಂಟಿಂಗ್ಸ್ಗಳು ಕಟ್ಕೊಂಡು ನಿಂತಿರ್ತಾರೆ, ಕೇಸರಿ ತೋರಣಗಳು ಕಟ್ಕೊಂಡು ನಿಂತಿರ್ತಾರೆ, ಭಗವತ್ ಧ್ವಜ ಕಟ್ಕೊಂಡು ನಿಂತಿರ್ತಾರೆ. ಊರಿನಲ್ಲಿ ಗೋಮಾತೆ ರಕ್ಷಣೆ ಆಗಬೇಕಂದ್ರೆ ಹೆಗಲ ಮೇಲೆ ಕೇಸರಿ ಶಲ್ಯವನ್ನು ತೊಟ್ಟು ತಕ್ಷಣ ಓಡಿ ಬರ್ತಾರೆ. ಒಮ್ಮೆ ಪ್ರಶ್ನಿಸ್ಕೊಳ್ಳೋಣ, ಏನಕ್ಕೆ ಈ ಕೆಲಸ ಮಾಡ್ತಾ ಇದ್ದಾರೆ? ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳದ ಕಾರ್ಯಕರ್ತರು ಯಾರು ಕೂಡ ನಾನು ಮುಂದೊಂದು ದಿನ MLA ಟಿಕೆಟ್ ಸಿಗುತ್ತೆ, MP ಟಿಕೆಟ್ ಸಿಗುತ್ತೆ ಅಂತ ಸ್ವಾರ್ಥ ಕೆಲಸ ಮಾಡಿದವರಲ್ಲ. ತಮ್ಮ ಜೀವನದ ವೈಯಕ್ತಿಕ ಸ್ವಾರ್ಥ ಚಿಂತನೆಗಳನ್ನು ಬದಿಗಿಟ್ಟು ನಿಮಗೋಸ್ಕರ, ಹಿಂದೂಗಳಿಗೋಸ್ಕರ, ನಮ್ಮ ರಕ್ಷಣೆಗೋಸ್ಕರ, ಧರ್ಮಕ್ಕೋಸ್ಕರ ಯೌವನವನ್ನು ಸವಿಸ್ತಾ ಇರೋರು. ಇವರಂತೆ ನಮ್ಗೆ ಇಡೀ ಜೀವನವನ್ನು ಧರ್ಮಕ್ಕೋಸ್ಕರ ಸವಿಸ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ. ನಿಮ್ ಕೈಲಿ ಏನಾಗುತ್ತೋ ಇಲ್ವೋ, ಹೋಗೋಕ್ಕೂ ಮುಂಚೆ ಆ ಕಾರ್ಯಕರ್ತರನ್ನ ನಿಲ್ಲಿಸ್ಕೊಂಡು ಹೇಳಿ, ಧರ್ಮ ರಕ್ಷಣೆಗೆ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಿಲ್ಲಪ್ಪ, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮಾಡಿದ್ದೆ ಇವತ್ತು ಅಂತ ಆ ಕಾರ್ಯಕರ್ತರ ಬೆನ್ ತಟ್ಟಿ ಶಬಾಷ್ ಅಂತ ಹೇಳೋಗಿ ಸಾಕು. ಆ ಕಾರ್ಯಕರ್ತರು ನಿಮ್ಮ ಹತ್ರ ಕೇಳೋದಷ್ಟೇ, ಅಷ್ಟನ್ನು ಪ್ರತಿಯೊಬ್ಬ ಹಿಂದೂ ಮಾಡಿದ್ರೆ ಸಾಕು. ನಾವು ಧರ್ಮಕ್ಕೆ ಕೊಡುವಂತ ಕೊಡುಗೆ ಇಷ್ಟೇ. ನಿಮ್ ಕೈಲಿ ಕಾರ್ಯಕರ್ತರಂತೆ ಕೆಲಸ ಮಾಡಿ ಧರ್ಮ ರಕ್ಷಣೆ ಮಾಡ್ಲಿಕ್ಕಾಗುತ್ತಾ? ಕೆಲಸ ಮಾಡಿ ಧರ್ಮ ರಕ್ಷಣೆ ಮಾಡ್ಲಿ, ಆಗ್ಲಿಲ್ವಾ? ನಿಮ್ ಕೈಲಿ ಮಾತಾಡಿ ಧರ್ಮ ರಕ್ಷಣೆ ಮಾಡ್ಲಿಕ್ಕಾಗುತ್ತಾ? ಮಾತಾಡಿ ಧರ್ಮ ರಕ್ಷಣೆ ಮಾಡಿ. ನಿಮ್ ಕೈಲಿ ಮಾತಾಡಿ ಧರ್ಮ ಜಾಗೃತಿ ಮಾಡ್ಲಿಕ್ಕಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಹಾಡಾಡಿ ಧರ್ಮ ಜಾಗೃತಿ ಮಾಡ್ಲಿಕ್ಕಾಗುತ್ತಾ? ದೇಶಭಕ್ತಿ ಗೀತೆಗಳನ್ನ ಹಾಡಿ, ಭಾವಗೀತೆಗಳನ್ನ ಹಾಡಿ ದೇಶದ ಜಾಗೃತಿ ಮಾಡಿ. ನಿಮ್ ಕೈಲಿ ಹಾಡ್ಲಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬರೆದು ಧರ್ಮ ಜಾಗೃತಿ ಮಾಡ್ಲಿಕ್ಕಾಗುತ್ತಾ? ಇತಿಹಾಸ ಬರೆದು ಜಾಗೃತಿ ಮಾಡಿ. ಇದು ಯಾವುದೂ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಕನಿಷ್ಠ ಪಕ್ಷ ಭಾರತ ಮಾತೆಗೆ, ಪ್ರಭು ಶ್ರೀರಾಮಚಂದ್ರನಿಗೆ ಒಂದು ಘೋಷಣೆ ಹಾಕ್ಲಿಕ್ಕಾಗುತ್ತಾ? ಘೋಷಣೆ ಹಾಕಿ ಧರ್ಮ ಜಾಗೃತಿ ಮಾಡಿ. ಘೋಷಣೆ ಹಾಕ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಯಾರಾದ್ರೂ ಘೋಷಣೆ ಆಗ್ತಾ ಇದ್ರೆ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಕೈ ಎತ್ತಿ ಸಾಕು. ನೀವು ದೇಶ ಮತ್ತು ಧರ್ಮಕ್ಕೆ ಕೊಡುವಂತ ಕೊಡುಗೆ ಇಷ್ಟೇ. ಇಷ್ಟನ್ನ 100 ಕೋಟಿ ಹಿಂದೂಗಳು ಮಾಡಿದ್ರೆ ಸಾಕು ಸ್ವಾಮಿ, ಹಿಂದೂ ರಾಷ್ಟ್ರದ ನಿರ್ಮಾಣ ತಂತಾನೆ ಆಗುತ್ತೆ, ಧರ್ಮ ರಕ್ಷಣೆ ತಂತಾನೆ ಆಗುತ್ತೆ. ಇಷ್ಟನ್ನ ಪ್ರತಿಯೊಬ್ಬ ಹಿಂದೂ ಮಾಡಿ ಅಂತ ಹೇಳ್ತಾ, ಜಾತಿ, ಮತ, ಪಂಥ, ಕುಲ ಎಲ್ಲವನ್ನು ಬದಿಗಿಟ್ಟು ಪ್ರತಿಯೊಬ್ಬ ಹಿಂದೂ ಸಂಘಟಿತರಾಗಿ ಧರ್ಮ ರಕ್ಷಣೆಯನ್ನು ನಾವೆಲ್ಲ ಮಾಡೋಣ ಅಂತ ಶಿವಾಜಿ ಮಹಾರಾಜರ ಪ್ರೇರಣೆಯನ್ನು ತೊಟ್ಟು ನಾವೆಲ್ಲ ಧರ್ಮ ರಕ್ಷಕರಾಗೋಣ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂತ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಸಮಸ್ತ ಕಾರ್ಯಕರ್ತ ಅಣ್ಣಂದಿರಿಗೂ ಹಾಗೂ ಗುರು ಮಹಾರಾಜರು ಶಾರದಾ ಮಾತೆ ನನ್ನ ಕೈಲಿ ಆಡಿಸಿದಂತೆ 2 ಮಾತನ್ನು ಕೇಳಿಸ್ಕೊಂಡಂತ ವ್ಯಾಸಪೀಠದ ಮೇಲೆ ಆಸೀನರಾಗಿರುವಂತ ಗಣ್ಯರಿಗೆ, ಮಾತಾ ಭಗಿನಿಯರಿಗೆ, ದೇಶಭಕ್ತ ಬಂಧುಗಳಿಗೆ, ಹಿಂದೂ ಧರ್ಮದ ರಕ್ಷಕ ಅಕ್ಕ ಅಣ್ಣಂದಿರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡ್ತಾ ಇರುವಂತಹ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಂಧುಗಳಿಗೆ ಹಾಗೂ ಎಲ್ಲ ಹಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆ ಹೆಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಈಗ ಎಲ್ಲರೂ ಒಮ್ಮೆ ಜೈಕಾರ ಹಾಕೋಣ. ಅಕ್ಕ ಪಕ್ಕ ಹಿಂದೆ ಮುಂದೆ ನಿಂತಿರುವಂತ ಎಲ್ಲ ಸಮಸ್ತ ಹಿಂದೂ ಬಾಂಧವರು 2 ಕೈಯನ್ನ ಎತ್ತಿ ಉಚ್ಚಗಂಡದಿಂದ ಭಾರತ ಮಾತೆಗೆ ಒಂದು ಜಯಘೋಷ ಹಾಕಿ, ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ವಂದೇ ವಂದೇ, ಜೈ ಹಿಂದ್, ವಂದೇ ಮಾತರಂ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.